ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕೀರ್ತನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಪೇರ್ಲೆ ಹಣ್ಣಿಂದು ಮತ್ತು ಒಂದೇ ಒಂದು ಆ್ಯಪಲ್ ಇತ್ತಲ್ಲ ಅದನ್ನು ಹಾಕಿ ನಾನೀಗ ಜಾಮ್ ಮಾಡುವ ಅಂದ್ಕೊಂಡಿದ್ದೀನಿ. ಇದನ್ನು ನೋಡಿ ಈ ರೀತಿ ತೊಳ್ಕೊಂಡು ಈ ರೀತಿ ಕಟ್ ಮಾಡ್ಕೊಂಡು ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಪೇರ್ಲೆ ಹಣ್ಣನ್ನು ಒಬ್ಬೊಬ್ಬರು ಬೇಯಿಸ್ಕೊಂಡು ಇದು ಸ್ಮ್ಯಾಶ್ ಮಾಡಿ ಈ ರೀತಿ ಇದರಲ್ಲಿ ಸೋಸ್ಕೊಳ್ತಾರೆ. ಆದರೆ ನಾನು ಮಿಕ್ಸಿಯಲ್ಲಿ ಹಾಕಿದೆ. ಮಿಕ್ಸಿಯಲ್ಲಿ ಹಾಕಿದರೂ ಕೂಡ ಅದು ಬೀಜ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು ಮಿಕ್ಸಿ ಮಾಡಿಬಿಟ್ಟೆ. ಇದ್ರ ಜಾಮ್ ತುಂಬ ಚೆನ್ನಾಗಾಗುತ್ತೆ. ಯಾಕಂದರೆ ನಾನು ಮೊದಲು ಮಾಡ್ತಿದ್ದೆ. ಪೇರ್ಲೆ ಹಣ್ಣು ತಿನ್ನಬೇಕಂತ ತಂದಿದ್ದು, ಆದರೆ ಕ್ಲೈಮೇಟ್ ತುಂಬ ಇರೋದ್ರಿಂದ, ಕೋಲ್ಡ್ ಇರೋದ್ರಿಂದ ಮತ್ತು ಪೇರ್ಲೆ ಹಣ್ಣೆಲ್ಲ ತಿಂದರೆ ಆಗುತ್ತೆ, ಥಂಡಿ ಆಗುತ್ತೆ ಅಂತ ನಾನು ಮಗನಿಗೆ ಕೊಟ್ಟಿಲ್ಲ. ಅದು ಹಣ್ಣಾಗಿಬಿಟ್ಟಿತ್ತು. ಆ್ಯಪಲ್ಲು ಕೂಡ ಕೋಲ್ಡ್ ಆಗುತ್ತೆ, ಅದಕ್ಕೆ ಜಾಮ್ ಮಾಡಿಟ್ರೆ ಚೆನ್ನಾಗಾಗುತ್ತೆ ಅಂತ ಅದನ್ನು ಈಗ ಈ ರೀತಿ ಮಾಡ್ತಾಯಿದ್ದೀನಿ, ಜಾಮ್ ಮಾಡ್ತಾಯಿದ್ದೀನಿ. ನೋಡಿ ಬೀಜ ಎಷ್ಟೆಲ್ಲ ಬರುತ್ತೆ ಅಂತ. 7 ಎಷ್ಟೋ ಪೇರ್ಲೆ ಹಣ್ಣಿತ್ತು ಮತ್ತು ಒಂದೇ ಆ್ಯಪಲ್ ಇತ್ತು ಅಷ್ಟೇ. ಅದ್ರ ನೋಡಿ ಎಷ್ಟೆಲ್ಲ ಪೇಸ್ಟ್ ಆಗಿದೆ ಅಂತ. ನಾನು ಇದು ಚುಡುವ ಮಾಡಿದ್ದೆ ಅಲ್ಲ, ತುಂಬ ಚೆನ್ನಾಗಾಗಿತ್ತು. ತುಂಬ ಕ್ರಿಸ್ಪಿಯಾಗಿ ಒಂಥರ ಸೇಮ್ ಅಂಗಡಿಯಲ್ಲಿ ಸಿಗೋ ಖಾರ ಥರನೇ ಆಗಿತ್ತು. ನನಗಂತೂ ತುಂಬ ಖುಷಿಯಾಯಿತು. ಮತ್ತು ಅವರಿಗೆ ಸ್ಯಾಂಪಲಿಗಂತ ಕೊಟ್ಟಿದ್ದೆ, ಅವರಿಗೂ ಕೂಡ ತುಂಬ ಇಷ್ಟ ಆಯಿತು ಅದು. ಇನ್ನೂ ಒಂದು 4 kg ಅಷ್ಟು ಆರ್ಡ್ರ್ ಬಂದಿದೆ, ಅದನ್ನು ಮಾಡಿಕೊಡ್ಬೇಕು. ನಾನು ಒಬ್ಬಳೇ ಆಗಿರೋದ್ರಿಂದ ತುಂಬ ಆಗ್ತಾಯಿದೆ, ನನಗೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ವಿಡಿಯೋ ಶೂಟ್ ಮಾಡಲಿಕ್ಕೆ. ಮತ್ತು ಒಬ್ಬಳೇ ಮಾಡಬೇಕಾಗುತ್ತೆ. ಅದಕ್ಕೆ ಒಂದೊಂದು ವಿಡಿಯೋನ ನಾನು ಶೂಟ್ ಮಾಡ್ತಾನೇ ಇಲ್ಲ, ಹಾಗೆ ಮಾಡಿಕೊಟ್ಬಿಡ್ತೀನಿ ಆರ್ಡ್ರ್ ಇದ್ದಾಗ. ಬಾಣಲೆಯಲ್ಲಿ ಇಟ್ಟಿದ್ದೆ, ಅದರಲ್ಲಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. 5 ನಿಮಿಷಕ್ಕೆ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು. ಕುದಿ ಬಂದಿದೆ. ನಾನು ಎಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ, 2ರಷ್ಟು. ಅಂದರೆ ಎಷ್ಟು ಬೇಕೋ ಅಷ್ಟು ಅಂದಾಜಿನ ಮೇಲೆ ಹಾಕಿ, ಗೊತ್ತಾಗುತ್ತೆ ನಿಮಗೂ. ನಾನಂದರೆ 2 ಲೋಟ ಮತ್ತು ಸ್ವಲ್ಪ ಹಾಕಿದ್ದೀನಿ, 2 ವಾಟಿಕೆ ಅಂತಾರಲ್ಲ ಅದು. ಮತ್ತು ಇನ್ನೂ ಸ್ವಲ್ಪ ಹಾಕಿದ್ದೀನಿ. ಮತ್ತು ಆರೆಂಜ್ ಕಲರ್ ಫುಡ್ ಕಲರ್ ಹಾಕಿದ್ದೀನಿ ನೋಡಿ. ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಕುದಿಯಲು ಬಿಡಬೇಕು. ಚೆನ್ನಾಗಿ ಕುದಿಯಲು ಸಕ್ಕರೆ ಹಾಕಿದ ಮೇಲೆ ಅದು ಸ್ವಲ್ಪ ಗಟ್ಟಿಯಾಗ್ತಾ ಹೋಗುತ್ತೆ. ಅಂದರೆ ತುಂಬ ಗಟ್ಟಿಯಾಗಲ್ಲ, ಗಟ್ಟಿಯಾಗ್ತಾ ಹೋಗ್ತದೆ ಅದು. ನೋಡಿ ಕುದೀತಾ ಇದೆ. ಅದು ಸಕ್ಕರೆ ಹಾಕಿದ್ದಕ್ಕೆ ಮೇಲೆ ಸಿಡಿತದೆ, ಕೈ ಮೇಲೆಲ್ಲ ಸಿಡಿತದೆ. ಈಗ ನೋಡಿ ಇದು ಗಟ್ಟಿ ಆಗ್ತಾ ಬರ್ತಾ ಇದೆ. ಜಾಮ್ ರೆಡಿಯಾಗಿದೆ. ಇವಾಗ ನನ್ನ ಈ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಸಪೋರ್ಟ್ ಮಾಡಿ. ಇದನ್ನು ಸ್ವಲ್ಪ ತಣ್ಣಗಾದ ಮೇಲೆ ಒಂದು ಬಾಟ್ಲಿಯಲ್ಲಿ ತುಂಬಿ ಇಡ್ತಾ ಇದ್ದೀನಿ. ಈಗ ಗಟ್ಟಿಯಾಗಿದೆ, ಸಾಕು. ಫ್ಲೇಮನ್ನು ಆಫ್ ಮಾಡಿದ್ದೀನಿ. ಇದು ತಣ್ಣಗಾಗುವವರೆಗೆ ನಾನು ರವೆ ಉಂಡೆನ ಮಾಡಲಿಕ್ಕೆ ರವಾನ ಹುರಿದಿಟ್ಟಿದ್ದೆ, ಅದಕ್ಕೆ ಸಕ್ಕರೆ ಮಿಕ್ಸ್ ಮಾಡ್ಕೊಂಡು ಇಟ್ಟಿದ್ದೆ. ತುಂಬ ಸೆಕೆ ಇದೆ.
ಈಗ ಅದನ್ನು ರೆಡಿ ಮಾಡಬೇಕು. ನೋಡಿ ಜಾಮೂನನ್ನು ನಾನೀಗ ಈ ಬಾಟ್ಲಲ್ಲಿ ತುಂಬಿಸಿಟ್ಟಿದ್ದೀನಿ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಬಾಯ್. ನನ್ನ ಈ ಚಾನೆಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇದನ್ನು ರವೆ ಉಂಡೆನ ಮಾಡ್ತಾ ಇದ್ದೀನಿ. ಅದನ್ನು ಈಗ ಕೊಡಬೇಕು ನಾನು ಶಾಪ್ಗಳಿಗೆ. ಬಾಯ್ ಫ್ರೆಂಡ್ಸ್, ಬಾಯ್.